ನಮಸ್ಕಾರ. ಇವತ್ತು ನಾನು ಹಲಸಿನ ಹಣ್ಣಿನ ಅಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಫಸ್ಟು 2 ಕಪ್ ಅಕ್ಕಿ, 2 ಕಪ್ಪು ಹಲಸಿನ ಹಣ್ಣು, ಒಂದು ಚಿಕ್ಕ ಬೌಲು ತೆಂಗಿನಕಾಯಿ ಹೋಳು ಮಾಡ್ತಿದ್ದು, ಇದು ಟೇಸ್ಟಿಗೆ ಉಪ್ಪು ಮತ್ತು ಒಂದು 4-5 ಕಾಳು. ನಾನಿವತ್ತು ಈ ಥರ ಸಾಗವಾನಿ ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ಸಿಗಲಿಲ್ಲ ಅಂದರೆ ಬಾಳೆ ಎಲೆಯಲ್ಲೂ ಮಾಡ್ಬೋದು. ಇದಕ್ಕೆ ಬೆಲ್ಲನೂ ಹಾಕ್ಕೊಳ್ತಾರೆ, ಬಟ್ ನಾನಿವತ್ತು ಹಾಕೋದಿಲ್ಲ. ಯಾಕಂದರೆ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ, ಜಾಸ್ತಿ ಸ್ವೀಟ್ ಆಗಬಾರ್ದು ಅಂತ ನಾನು ಹಾಕ್ತಾ ಇಲ್ಲ. ನಾನೀಗ ಹಲಸಿನ ಹಣ್ಣು ಮತ್ತು ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ. ತೆಂಗಿನಕಾಯಿ ಹೋಳು ಆಮೇಲೆ ಮಿಕ್ಸ್ ಮಾಡ್ತೀನಿ. ಇದು ತುಂಬ ನೈಸ್ ಆಗಬಾರ್ದು, ಸ್ವಲ್ಪ ಈ ಬಾಂಬೆ ರವೆ ಇರುತ್ತಲ್ಲ ಆ ಟೆಕ್ಸ್ಚರಲ್ಲಿ ಇರಬೇಕು. ಸೊ ತುಂಬ ಗ್ರೈಂಡ್ ಆಗೋದ್ರೆ ಮೆತ್ತಗಾಗೋಗುತ್ತೆ. ಸೊ ನಾನೀಗ ಇದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿ, ಈ ಥರ ಆಗಿದೆ ಪೇಸ್ಟು. ಇದಕ್ಕೆ ನಾವೀಗ ಕೊಬ್ಬರಿ, ತೆಂಗಿನಕಾಯಿ ಹೋಳು ಮತ್ತು ಕಾರ್ಡಮಮ್ಮು, ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ಹೋಳು ಇಷ್ಟ ಇಲ್ಲ ಅಂದರೆ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಬೋದು. ನಾನಲ್ಲಿ ತೆಂಗಿನಕಾಯಿ ಹೋಳು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇಡ್ಲಿ ಬೇಯಿಸೋ ಥರ ಬೇಯಿಸಬೇಕು. ಈಗ ನಾನು ಸ್ಟೀಮರು ಇಟ್ಟಿದ್ದೀನಿ. ಈಗ ಎಲೆನ ಈ ಥರ ಇಟ್ಕೊಂಡು ಇದರ ಸೆಂಟರಿಗೆ ಬ್ಯಾಟರ್ ಹಾಕಿ ಈ 4 ಸೈಡಲ್ಲೂ ಮಡಚಿ ಹೀಗೆ ಇಡಬೇಕು. ಇದು ಬ್ಯಾಟ್ರು ತುಂಬ ನೀರಾಗಬಾರ್ದು, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೀರಾದರೆ ಸ್ವಲ್ಪ ಅಕ್ಕಿ ಹುಡಿ ಹಾಕಿ ಮಿಕ್ಸ್ ಮಾಡಿದರೆ ಸರಿಯಾಗುತ್ತೆ. ಈ ಥರ ಫೋಲ್ಡ್ ಮಾಡಿ ಒಂದು 25 ನಿಮಿಷ ಇದನ್ನು ಬೇಯಿಸಬೇಕು. ಇದು ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಉಪ್ಪಿನಕಾಯಲ್ಲಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂದರೆ ಇದಕ್ಕೆ ಆನಿಯನ್ ಚಟ್ನಿ ಕೂಡ ಮಾಡಿ ತಿನ್ಬೋದು.